Class 8th Algebraic Expressions and Identities Exercise 8.2 Fourth main Obtain the volume of rectangular boxes with the following length, breadth and height respectively. ಓಕೆ, ಈ ಕ್ವಶನ್ನ ಮೀನಿಂಗ್ ಇಷ್ಟೇ. ಅವರು ನಮಗೆ ಲೆಂತ್, ಬ್ರೆಡ್ತ್ ಆ್ಯಂಡ್ ಹೈಟ್ ಆಫ್ ದ ರೆಕ್ಟ್ಯಾಂಗುಲರ್ ಬಾಕ್ಸನ್ನು ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡಿಕೊಂಡು ನಾವು ವಾಲ್ಯೂಮನ್ನು ಫೈಂಡ್ ಮಾಡಬೇಕಾಗಿದೆ. ಓಕೆ, ಫಸ್ಟ್ ಕ್ವಶನಲ್ಲಿ 5a 3a ಸ್ಕ್ವಯರ್ 7a⁴ ಅಂತ ಕೊಟ್ಟಿದ್ದಾರೆ. ಇದೇನಾಗಿದೆ, ಲೆಂತ್, ಬ್ರೆಡ್ತ್ ಮತ್ತು ಹೈಟ್ ಆಗಿದೆ. ಅದನ್ನು ಬರ್ಕೊಳ್ಳೋಣ. ಲೆಂತ್ ಈಸ್ ಈಕ್ವಲ್ ಟು 5a ಅಂತ ಹೇಳಿದರೆ, ಬ್ರೆಡ್ತ್ ಈಸ್ ಈಕ್ವಲ್ ಟು 3a ಸ್ಕ್ವಯರ್ ಅಂತ ಹೇಳಿದರೆ, ಹೈಟ್ ಈಸ್ ಈಕ್ವಲ್ ಟು 7a⁴ ಅಂತ ಹೇಳಿದರೆ, ಈಗ ನಾವೇನು ಮಾಡಬೇಕಾಗಿದೆ, ವಾಲ್ಯೂಮ್ ಆಫ್ ರೆಕ್ಟ್ಯಾಂಗುಲರ್ ಬಾಕ್ಸನ್ನು ಫೈಂಡ್ ಮಾಡಬೇಕಾಗಿದೆ. ಹಾಗಾದರೆ ಫಾರ್ಮುಲಾ ಬರೆಯೋಣ. ವಾಲ್ಯೂಮ್ ಆಫ್ ರೆಕ್ಟ್ಯಾಂಗುಲರ್ ಬಾಕ್ಸ್. ನೋಡಿ, ರೆಕ್ಟ್ಯಾಂಗುಲರ್ ಬಾಕ್ಸ್ ಯಾವ ಶೇಪಲ್ಲಿ ಇರುತ್ತೆ, ಕ್ಯೂಬಾಯ್ಡ್ ಶೇಪಲ್ಲಿ ಇರುತ್ತೆ. ಹಾಗಾದರೆ ನಾವೀಗ ವಾಲ್ಯೂಮ್ ಆಫ್ ರೆಕ್ಟ್ಯಾಂಗುಲರ್ ಬಾಕ್ಸ್ ಅಂತ ಹೇಳಿದರೆ ವಾಲ್ಯೂಮ್ ಆಫ್ ಕ್ಯೂಬಾಯ್ಡನ್ನು ಬರೀಬೇಕು. ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಏನಿದೆ ಫಾರ್ಮುಲಾ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಆಗಿರುತ್ತೆ. ಓಕೆ, ಲೆಂತ್ ಎಷ್ಟು ಹೇಳಿದ್ದಾರೆ, 5a ಹೇಳಿದ್ದಾರೆ, ಇಂಟು ಬ್ರೆಡ್ತ್ ಎಷ್ಟು ಹೇಳಿದ್ದಾರೆ, 3a² ಅಂತ ಹೇಳಿದ್ದಾರೆ, ಇಂಟು ಹೈಟ್ ಎಷ್ಟು ಹೇಳಿದ್ದಾರೆ, 7a⁴ ಹೇಳಿದ್ದಾರೆ. ಓಕೆ, ಈಗ ನಾವೇನು ಮಾಡೋಣ, ಇಲ್ಲಿ ಮಲ್ಟಿಪ್ಲೈ ಮಾಡೋಣ. ಮಲ್ಟಿಪ್ಲೈ ಮಾಡುವಾಗ ಸೈನ್ಗಳನ್ನು ಫಸ್ಟ್ ಮಲ್ಟಿಪ್ಲೈ ಮಾಡಬೇಕು, ನಂತರ ಕೋಎಫಿಷಿಯೆಂಟ್ಗಳನ್ನು ಅಂದರೆ ನಂಬರ್ಗಳನ್ನು ಮಲ್ಟಿಪ್ಲೈ ಮಾಡಬೇಕು. ಅದು ಆದಮೇಲೆ ಏನು ಮಾಡಬೇಕು, ವೇರಿಯಬಲ್ಗಳನ್ನು ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ಸೈನು ಏನೂ ಇಲ್ಲ ಅಂದರೆ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ. ಓಕೆ, ಪ್ಲಸ್ ಇಂಟು ಪ್ಲಸ್ ಮಾಡಿದರೆ ಪ್ಲಸ್ ಬರುತ್ತೆ. ಪ್ಲಸ್ ಇಂಟು ಇಲ್ಲಿರೋ ಸೈನ್ ಪ್ಲಸ್ಸನ್ನು ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ಸೇ ಬರುತ್ತೆ. ಓಕೆ, ಇಲ್ಲ ನನಗೆ ಆನ್ಸರಲ್ಲಿ ಪ್ಲಸ್ ಬರುತ್ತೆ. ನೆಕ್ಸ್ಟು ನಂಬರ್ಗಳು ಅಂದರೆ ಕೋಎಫಿಷಿಯೆಂಟ್ಗಳನ್ನು ಮಲ್ಟಿಪ್ಲೈ ಮಾಡೋಣ. 5 3s 15 ಬರುತ್ತೆ, 15 7s 105 ಆಗಿರುತ್ತೆ. ಬರೆದ್ಬಿಟ್ಟೆ. ನೆಕ್ಸ್ಟ್ ನೋಡಿ, ವೇರಿಯಬಲ್ ಸೇಮ್ ಇದೆ ಅಂತ ಫಸ್ಟ್ ನೋಡೋಣ. ವೇರಿಯಬಲ್ ಎ ಇದೆ, ಇಲ್ಲೂ ಎ ಇದೆ, ಇಲ್ಲೂ ಎ ಇದೆ. ವೇರಿಯಬಲ್ ಸೇಮ್ ಇತ್ತಪ್ಪ ಅಂತ ಹೇಳಿದರೆ ಏನಿದೆ ಆ ವೇರಿಯಬಲನ್ನು ಬರೆದ್ಬಿಡೋಣ. ನಂತರ ವೇರಿಯಬಲ್ ಸೇಮ್ ಇದ್ದಾಗ ಅವುಗಳ ಪವರ್ಗಳನ್ನು ಆ್ಯಡ್ ಮಾಡಬೇಕು. ನೋಡಿ, ವೇರಿಯಬಲ್ ಎನ ಪವರ್ ಏನೂ ಇಲ್ಲ ಅಂದರೆ 1 ಇರುತ್ತೆ. ಓಕೆ, ಇಲ್ಲಿ 2 ಇದೆ, ಇಲ್ಲಿ 4 ಇದೆ. 1 + 2 3, 3 + 4 7 ಆಯಿತು. ಹಾಗಾದ್ರೆ ಆನ್ಸರ್ ಏನು ಬರುತ್ತೆ, ಪ್ಲಸ್ 105 a⁴ ಆನ್ಸರ್ ಬರುತ್ತೆ. ಓಕೆ, ಸೆಕೆಂಡ್ ಕ್ವಶನ್ನು ಇದೇ ರೀತಿ ಸಾಲ್ವ್ ಮಾಡೋಣ. ನೋಡಿ, ಫಸ್ಟಿಗಿರೋದು ಲೆಂತ್ ಆಗಿದೆ. ಲೆಂತ್ ಈಸ್ ಈಕ್ವಲ್ ಟು 2p ಇದೆ, ಬ್ರೆಡ್ತ್ ಈಸ್ ಈಕ್ವಲ್ ಟು 4q ಇದೆ, ಹೈಟ್ ಈಸ್ ಈಕ್ವಲ್ ಟು 8r ಇದೆ. ವಾಲ್ಯೂಮ್ ಆಫ್ ರೆಕ್ಟ್ಯಾಂಗುಲರ್ ಬಾಕ್ಸ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಆಗಿದೆ. ಓಕೆ, ಇಲ್ಲಿ ಲೆಂತ್ ನಮಗೆ 2p ಇದೆ, ಇಂಟು ಬ್ರೆಡ್ತು 4q ಇದೆ, ಇಂಟು ಹೈಟು 8r ಇದೆ. ಓಕೆ, ಈಗ ಮಾಡೋಣ, ಸೈನ್ ಮಲ್ಟಿಪ್ಲೈ ಮಾಡೋಣ. ನೋಡಿ, ಸೈನ್ ಎಲ್ಲದಕ್ಕೂ ಪ್ಲಸ್ ಇದೆ, ಎಲ್ಲದಕ್ಕೂ ಪ್ಲಸ್ ಇದೆ ಅಂದರೆ ಆನ್ಸರು ಪ್ಲಸ್ ಬರುತ್ತೆ. ಓಕೆ, ಕೋಎಫಿಷಿಯೆಂಟ್ಗಳನ್ನು ಮಲ್ಟಿಪ್ಲೈ ಮಾಡೋಣ. 2 4s 8 ಆನ್ಸರ್ ಬರುತ್ತೆ, 8 8s 64 ಆಯಿತು. ಓಕೆ, ವೇರಿಯಬಲನ್ನು ನೋಡೋಣ. ವೇರಿಯಬಲ್ ಇಲ್ಲಿ p ಇದೆ, ಇಲ್ಲಿ q ಇದೆ, ಇಲ್ಲಿ r ಇದೆ. ಎಲ್ಲ ವೇರಿಯಬಲ್ಗಳು ಏನಾಗಿದೆ, ಡಿಫ್ರೆಂಟ್ ಆಗಿರೋದ್ರಿಂದ ನಾವು p q r ಅಂತ ಹಾಗೆ ಬರ್ಬಿಡೋಣ. ಆನ್ಸರ್ ಏನು ಬರುತ್ತೆ, ಪ್ಲಸ್ 64 p q r ಆಗಿರುತ್ತೆ. ಥರ್ಡ್ ಕ್ವಶನ್, xy 2x² y ಇದೆ. ಓಕೆ, ಇದರಲ್ಲಿ ಲೆಂತ್ ಏನಾಗಿರುತ್ತೆ, xy ಆಗಿರುತ್ತೆ. ಬ್ರೆಡ್ತ್ ಏನಾಗಿರುತ್ತೆ, 2x² ಆಗಿದೆ. ಹೈಟ್ ಏನಾಗಿದೆ, 2xy² ಇದೆ. ಓಕೆ, ಈಗ ಏನು ಮಾಡೋಣ, ವಾಲ್ಯೂಮಿಗೆ ಫಾರ್ಮುಲಾನ ಬರ್ಕೊಳ್ಳೋಣ. ವಾಲ್ಯೂಮ್ ಆಫ್ ರೆಕ್ಟ್ಯಾಂಗುಲರ್ ಬಾಕ್ಸ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಆಗಿದೆ. ಓಕೆ, ಲೆಂತ್ ಎಷ್ಟಿದೆ, xy ಇದೆ, ಇಂಟು ಬ್ರೆಡ್ತ್ ಎಷ್ಟಿದೆ, 2x² y ಇದೆ, ಇಂಟು ಹೈಟ್ ಎಷ್ಟಿದೆ, 2xy
ವೈ ಸ್ಕ್ವೇರ್ ಇದೆ. ಓಕೆ, ಈಗ ಏನು ಮಾಡೋಣ, ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗ್ಬಿಡೋಣ. ಸೈನ್ ನೋಡಿ ಎಲ್ಲದಕ್ಕೂ ಪ್ಲಸ್ ಇದೆ, ಹಾಗಾಗಿ ಪ್ಲಸ್ಸೇ ಬರುತ್ತೆ. ಓಕೆ, ನಂಬರ್ ಅಂದರೆ ಕೋಎಫಿಷಿಯೆಂಟನ್ನು ಮಲ್ಟಿಪ್ಲೈ ಮಾಡಿದ್ರೆ ನೋಡಿ, ಇದು ಕೋಎಫಿಷಿಯೆಂಟ್ ಏನೂ ಇಲ್ಲ ಅಂದರೆ 1 ಇದೆ. 1 2 ಸ 2 ಬರುತ್ತೆ, 2 2 ಸ 4 ಬರುತ್ತೆ. ಗೊತ್ತಾಯ್ತಾ? ಈ ಫಸ್ಟ್ ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೀನಿ. 1 2 ಸ 2 ಬಂತು, ಇದಕ್ಕೆ ಇದು ಮಲ್ಟಿಪ್ಲೈ ಮಾಡ್ತೀನಿ ಅಂದರೆ ಆನ್ಸರ್ 2 ಬಂದಿದೆ. 2 2 ಸ 4 ಬಂತು. ವೇರಿಯಬಲ್ಗಳನ್ನು ನೋಡಿದರೆ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ. ಎಕ್ಸನ್ನು ಬರಿತೀನಿ, ಪವರ್ಗಳನ್ನು ಆ್ಯಡ್ ಮಾಡಬೇಕು. ಎಕ್ಸಿಗೆ ಪವರ್ ಏನೂ ಇಲ್ಲ ಅಂದರೆ 1 ಇದೆ, ಇಲ್ಲೂ ಎಕ್ಸಿಗೆ ಪವರ್ ಏನಿಲ್ಲ ಅಂದರೆ 1 ಇದೆ. 1 + 2 ಮಾಡಿದರೆ 3 ಬರುತ್ತೆ, 3 + 1 ಮಾಡಿದರೆ 4 ಬರುತ್ತೆ. ಅಲ್ಲಿಗೆ ಎಷ್ಟು ಪವರ್ 4 ಆಯಿತು. ನೋಡಿ, ಮೂರರಲ್ಲೂ ವೈ ಇದೆ, ವೈಯನ್ನು ಬರ್ಕೊಳ್ತೀನಿ. ಏನು ಪವರ್ ಇಲ್ಲ ಅಂದರೆ 1 ಇರುತ್ತೆ, ಇಲ್ಲೂ ಏನೂ ಇಲ್ಲ ಅಂದರೆ 1 ಇರುತ್ತೆ, ಇಲ್ಲಿ 2 ಇದೆ. 1 + 1 2, 2 + 2 4 ಆಯಿತು. ಆನ್ಸರ್ ಏನು ಬರುತ್ತೆ? +4 x⁴ y⁴ ಆನ್ಸರ್ ಬರುತ್ತೆ. ಓಕೆ, ಫೋರ್ತ್ ಕ್ವಶನ್, ಎ 2b 3c ಇದೆ. ಓಕೆ, ಇದರ ಲೆಂತ್ ಏನಾಗಿದೆ? ಎ ಆಗಿದೆ. ಬ್ರೆಡ್ತು 2b ಇದೆ, ಹೈಟು 3c ಇದೆ. ಈಗ ಏನು ಮಾಡೋಣ, ವಾಲ್ಯೂಮಿನ ಫಾರ್ಮುಲಾವನ್ನು ಬರ್ಕೊಳ್ಳೋಣ. ವಾಲ್ಯೂಮ್ ಆಫ್ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಆಗಿದೆ. ಲೆಂತ್ ಎ ಇದೆ, ಬ್ರೆಡ್ತ್ 2b ಇದೆ, ಇಂಟು ಹೈಟು 3c ಇದೆ. ಓಕೆ, ಸೈನ್ ಮಲ್ಟಿಪ್ಲೈ ಮಾಡಬೇಕು. ಎಲ್ಲ ಟರ್ಮ್ಗಳಿಗೂ ಸೈನು ಪ್ಲಸ್ ಇರೋದ್ರಿಂದ ಪ್ಲಸ್ ಬರುತ್ತೆ. ಕೋಎಫಿಷಿಯೆಂಟ್ ನೋಡಿ ಏನೂ ಇಲ್ಲ ಅಂದರೆ 1 ಇದೆ. 1 2 ಸ 2 ಬರುತ್ತೆ ಆನ್ಸರ್. 2 3 ಸ 6 ಆಯಿತು. ವೇರಿಯಬಲನ್ನು ಮಲ್ಟಿಪ್ಲೈ ಮಾಡೋಣ, ಅದಕ್ಕೆ ವೇರಿಯಬಲನ್ನು ನೋಡ್ತೀನಿ. ವೇರಿಯಬಲ್ ಎ ಇದೆ, ಇಲ್ಲಿ ಬಿ ಇದೆ, ಇಲ್ಲಿ ಸಿ ಇದೆ. ಮೂರೂ ಟರ್ಮ್ಗಳಲ್ಲೂ ವೇರಿಯಬಲ್ಗಳು ಡಿಫ್ರೆಂಟ್ ಆಗಿದೆ ಅಂದರೆ ಅದೇನಿದೆ ಅದು ಹಾಗೆ ಬರಿತೀನಿ. ಎ ಬಿ ಸಿ ಬರಿತೀನಿ. ಹಾಗಾದ್ರೆ ಆನ್ಸರ್ ಏನು ಬರುತ್ತೆ? +6 ABC ಆಗಿರುತ್ತೆ. ಈ ರೀತಿಯಾಗಿ ನೀವು ಫೋರ್ತ್ ಮೇನ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ.